ಇಂಡಿಯನ್ಸ್ ಆಗಿರೋಕ್ ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಹಿಡಿತ ಸಾಧಿಸೋಕ್ ಆಗೋದಿಲ್ಲ ಅಂತ ಬ್ರಿಟಿಷ್ ಆಫೀಸರ್ ಆಗಿದ್ದಂತ ಲಾರ್ಡ್ ಮೆಕಾಲೆ ಹೇಳ್ತಾನೆ. ಅವನು ಸುಮ್ಮನೆ ಹೇಳಿದಲ್ಲ, ನಮ್ಮ ಭಾರತದ ಮೂಲೆ ಮೂಲೆಗೂ ಹೋಗಿ ನಮ್ಮ ಭಾರತವನ್ನು ಸ್ಟಡಿ ಮಾಡಿ ನಮ್ಮ ಕಲ್ಚರ್ ಮತ್ತೆ ಸ್ಪಿರಿಚುಯಾಲಿಟಿ ಬಗ್ಗೆ ತಿಳ್ಕೊಂಡು ಈ ಮಾತನ್ನ ಹೇಳಿದ್ದು. ಎಷ್ಟು ರಿಚ್ ಇದೆ ಗೊತ್ತಾ ನಮ್ಮ ಭಾರತದ ಕಲ್ಚರ್ ಮತ್ತೆ ಟ್ರೆಡಿಷನ್. ಫಿಸಿಕಲಿ ಸ್ಟ್ರಾಂಗ್ ಆಗೋಕೆ ಯೋಗಾಸನವನ್ನು ಕೊಟ್ಟಿದ್ದು ನಮ್ದೇ ಕಲ್ಚರ್. ಮೆಂಟಲಿ ಸ್ಟ್ರಾಂಗ್ ಆಗೋಕೆ ಶ್ರೀಕೃಷ್ಣ ಇಡೀ ಭಗವದ್ಗೀತೆಯನ್ನ ಕೊಟ್ಟಿದ್ದಾರೆ. ಸ್ಪಿರಿಚುಯಲಿ ಫಿಟ್ ಆಗ್ಲಿಕ್ಕಂತೂ ಕೇಳಲೇಬೇಡಿ, ಸ್ಕೈ ಇಸ್ ದ ಲಿಮಿಟ್. ಜ್ಞಾನ ಯೋಗ, ಕರ್ಮಯೋಗ, ಮೋಸ್ಟ್ ವಂಡರ್ಫುಲ್ ಭಕ್ತಿ ಯೋಗ ಕೂಡ ಇದೆ. ಆದ್ರೂ ಕೂಡ ನಾವು ವೆಸ್ಟರ್ನ್ ಕಲ್ಚರ್ಗೆ ಇನ್ಕ್ಲೈನ್ ಆಗ್ತೀವಿ. ಇವತ್ತಿನ ಕಾಲದಲ್ಲಿ ಸೂಸೈಡ್ ಕೇಸ್, ಡಿಪ್ರೆಷನ್ ಕೇಸ್ ಎಲ್ಲ ಜಾಸ್ತಿ ಆಗ್ತಿರೋದೇ ನಮ್ಮ ವಂಡರ್ಫುಲ್ ಕಲ್ಚರ್ನ ಬಿಟ್ಟು ಆ ವೆಸ್ಟರ್ನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ತಾ ಇರೋದಕ್ಕೆ. ನಮ್ಮ ಶಾಸ್ತ್ರ ಕ್ಲಿಯರ್ಲಿ ಹೇಳ್ತು, ಆತ್ಮಹತ್ಯೆ ಮಹಾಪಾಪ ಅಂತ. ಯಾರು ಟಾಲರೆನ್ಸ್ನ ಬಿಲ್ಡ್ ಮಾಡ್ಕೊಂಡಿರಲ್ಲ ಅವರಿಗೆ ಜೀವನದಲ್ಲಿ ಬರೋ ಅತಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳು ದೊಡ್ಡ ಬೆಟ್ಟ ತರ ಕಾಣಿಸುತ್ತೆ. ಅದಕ್ಕೆ ಶ್ರೀಕೃಷ್ಣ ಅರ್ಜುನ್ಗೆ ಹೇಳಿದ್ದು, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯನೋ ನಿತ್ಯಸ್ಥಾಂ ತಿತಿಕ್ಷಸ್ವ ಭಾರತ ಅಂತ. ಈ ಪೇನ್, ಪ್ಲೆಜರ್, ಸುಖ ದುಃಖಗಳೆಲ್ಲ ಈ ಬೇಸಿಗೆಗಾಲ ಮತ್ತೆ ಮಳೆಗಾಲ ಬಂದಂಗೆ ಬಂದು ಹೋಗ್ತಾ ಇರುತ್ತೆ. ನೀನು ಅದನ್ನೆಲ್ಲ ಸಹಿಸ್ಕೊಳ್ಳೋ ಅಂತ ಶಕ್ತಿಯನ್ನ ಹೊಂದಿರಬೇಕು. ಆ ಶಕ್ತಿ ಅಂದ್ರೆ ಟಾಲರೆನ್ಸ್ ನೀನು ಡೆವಲಪ್ ಮಾಡ್ಕೋಬೇಕು ಅಂತ. 1ನೇ ಅಧ್ಯಾಯದಲ್ಲಿ ಸೋತ್ ಸುಣ್ಣವಾಗಿದ್ದ ಅರ್ಜುನ್ನ ಮನೋಬಲವನ್ನ 18ನೇ ಅಧ್ಯಾಯದಲ್ಲಿ ಅವನ ಮನೋಬಲವನ್ನ ಅತಿ ಉನ್ನತ ಮಟ್ಟಕ್ಕೆ ನಿಮಿಷಗಳಲ್ಲಿ ಟ್ರಾನ್ಸ್ಫರ್ ಮಾಡಿದ್ದು ಶ್ರೀಕೃಷ್ಣನ ಮಾತು ಭಗವದ್ಗೀತೆ. ಅದು ನಮ್ಮ ಕಲ್ಚರ್. ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತ ಧೂಮಪಾನ, ಮದ್ಯಪಾನ, ಅದು ಇದು ಎಲ್ಲ ಮಾಡಿ ಸಾಯ್ಬೇಕಂತ ಹೇಳ್ಕೊಡ್ಲಿಲ್ಲ. ಬೇರೆ ವೆಸ್ಟರ್ನ್ ಕಲ್ಚರ್ನೆಲ್ಲ ದೇವರು ಅಂದ್ರೆ ಹೆದರೋದು ಮತ್ತೆ ಡೈಲಿ ನೀಡ್ಸ್ನ ಬೇಡ್ಕೊಳ್ಳೋ ಒಂದು ವಸ್ತು ಅಂತ ಹೇಳ್ಕೊಟ್ರೆ, ನಮ್ದ್ರಲ್ಲಿ ಬರೋ ಧ್ರುವ ಮಹಾರಾಜ, ಪ್ರಹ್ಲಾದ್ ಮಹಾರಾಜ, ಕನಕದಾಸರು, ಪುರಂದರದಾಸರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಅಷ್ಟೇ ಹಾಕಿ ಪ್ರಭುಪಾದಾಚಾರ್ಯರು, ಇಂಥ ಮಹಾನ್ ಭಕ್ತರೆಲ್ಲ ಸೇರಿ ನಮ್ಗೆ ನೀನು ಭಗವಂತನ ಹತ್ರ ಏನೂ ಕೇಳಬೇಡ, ಭಗವಂತನಿಗೆ ನೀನು ಏನಾದ್ರೂ ಸರ್ವಿಸ್ ಮಾಡ್ಬೇಕಾ ಅನ್ನೋದು ಮಾತ್ರ ಕೇಳು, ಮತ್ತೆ ಭಗವಂತನ ಜೊತೆ ಯಾವ ರೀತಿ ಸಂಬಂಧವನ್ನ ಬೆಳೆಸ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ರು. ಅದರಲ್ಲಿ ಭಗವಂತನಿಗೆ ಸರ್ವೆಂಟ್, ದಾಸನಾಗಿರ್ಬೋದು ಹನುಮಂತನ ತರ, ಸ್ನೇಹಿತನಾಗಿರ್ಬೋದು ಅರ್ಜುನನ ತರ, ಅಪ್ಪ ಅಮ್ಮ ಆಗ್ಬೋದು ಯಶೋದಮಯ್ಯ ಮತ್ತೆ ನಂದ ಮಹಾರಾಜನ ತರ, ಅಷ್ಟೇ ಯಾಕೆ ಲವರ್ ಪ್ರೇಮಿಗಳಾಗ್ಬೋದು ಗೋಪಿಕಾ ಸ್ತ್ರೀಯರ ತರ, ಶ್ರೀಮತಿ ರಾಧಾರಾಣಿಯ ತರ. ಇಂಥ ರಿಚೆಸ್ಟ್ ಆಫ್ ದ ರಿಚ್ ಕಲ್ಚರ್ನ ಬಿಟ್ಟು ಯಾವುದೋ ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತೀವಿ ಅಂತ ಅಂದ್ರೆ ನಮ್ಮಷ್ಟು ಭ್ರಮೆಗೊಳಗಾದವರು ಯಾರೂ ಇಲ್ಲ ಅನ್ಕೋತೀನಿ. ನಮ್ಮ ಭಕ್ತಿ ವೇದಾಂತ ಸ್ವಾಮಿ ಶಿಲಪ್ರಭುಪಾದರು ವೆಸ್ಟರ್ನ್ ಕಂಟ್ರೀಸಿಗೆ ಹೋಗಿ ಅಲ್ಲಿ ನಮ್ಮ ಕೃಷ್ಣ ಕಾನ್ಷಿಯಸ್ನೆಸ್ ಅಂದ್ರೆ ಕೃಷ್ಣ ಪ್ರಜ್ಞೆ, ಭಗವದ್ಗೀತೆ, ಭಾಗವತದ ಕಥೆಯನ್ನ ಎಲ್ಲ ಹೇಳಿದಾಗ ಅವರು ಇಮಿಡಿಯೇಟ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಕೂಡ ಯಾವುದೇ ಜಾತಿ, ಮತ, ಧರ್ಮ, ಕಲರ್ ಯಾವುದನ್ನು ನೋಡದೆ, ಯಾವುದಕ್ಕೂ ಭೇದ ಇಲ್ಲದೆ ಅವರು ಅದನ್ನು ಅಕ್ಸೆಪ್ಟ್ ಮಾಡಿದ್ರು. ನೀವು ಅನ್ಕೊಂತೀರಾ ಸುಮ್ಮನೆ ಅಕ್ಸೆಪ್ಟ್ ಮಾಡಿದ್ರು ಅಂತ? ನಮ್ಮಲ್ಲಿರೋ ಬುದ್ಧಿಜೀವಿಗಳು ಹೇಳ್ತಾರೆ ಇದನ್ನೆಲ್ಲ ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡ್ತಿದ್ದೀರಾ ಅಂತ. ಆದ್ರೆ ನಮ್ಮ ಶಾಸ್ತ್ರಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಟೋಟಲಿ ಅನ್ಅಕ್ಸೆಪ್ಟಬಲ್. ನಾವು ಯಾವುದನ್ನು ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡೇ ಇಲ್ಲ. ಎಕ್ಸಾಂಪಲ್ಗೆ ಭಗವದ್ಗೀತಾ ತಗೊಳ್ಳಿ, ಅದರಲ್ಲಿ ಅರ್ಜುನ ಈಚ್ ಅಂಡ್ ಎವ್ರಿಥಿಂಗ್ ನ ಕ್ವಶನ್ ಮಾಡ್ತಾ ಹೋಗ್ತಾನೆ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಆನ್ಸರ್ ಮಾಡ್ತಾ ಹೋಗ್ತಾರೆ. ರಾಮಾಯಣ ತಗೊಳ್ಳಿ, ವಾಲ್ಮೀಕಿ ಮುನಿಗಳು ಪ್ರಶ್ನೆ ಆಗ್ತಾ ಹೋಗ್ತಾರೆ, ನಾರದ್ ಮುನಿಗಳು ಆನ್ಸರ್ ಮಾಡ್ತಾ ಹೋಗ್ತಾರೆ. ಅಷ್ಟೇ ಯಾಕೆ ಮಹಾಪುರಾಣ ಶ್ರೀಮದ್ ಭಾಗವತಂನ ತಗೊಳ್ಳಿ, ಅದರಲ್ಲಿ ಶುಕದೇವ್ ಗೋಸ್ವಾಮಿಗಳು ಆನ್ಸರ್ ಮಾಡ್ತಾ ಹೋಗ್ತಾರೆ, ಪರೀಕ್ಷಿತ್ ಮಹಾರಾಜ ಕ್ವಶನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಕ್ವಶನ್ ಮಾಡದೆ ಏನು ಬಿಲೀವ್ ಮಾಡಿಲ್ಲ, ರೀಸನ್ ಇಲ್ಲದೆ ಯಾವುದನ್ನು ಒಪ್ಕೊಂಡಿಲ್ಲ. ಮರದಲ್ಲಿ ರಂಬೆ, ಕೊಂಬೆ, ಹೂವು, ಹಣ್ಣು ಎಲ್ಲ ತುಂಬಾ ಚೆನ್ನಾಗಿರ್ಬೋದು, ಆದ್ರೆ ಆ ಮರ ತನ್ನ ರೂಟ್ ಅಂದ್ರೆ ಬೇರನ್ನ ಕಳ್ಕೊಂತು ಅಂತ ಅಂದ್ರೆ ನಿಮಿಷದಲ್ಲಿ ಬಿದ್ದೋಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮ್ಮ ರೂಟ್ನ ಕಳ್ಕೊಬೇಡಿ ಅನ್ನೋ ಅಲಾರಾಮ್ ಆಗಿತ್ತು. ಹಾಗಾಗಿ ಕಮ್ ಬ್ಯಾಕ್ ಟು ಯುವರ್ ರೂಟ್ಸ್ ಅಂಡ್ ಡೋಂಟ್ ಲೂಸ್ ಯುವರ್ ರೂಟ್ಸ್. ಜೈ ಶ್ರೀರಾಮ್.